ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಸ್ತುಗಳನ್ನ ಬೇರೆಯವರೊಂದಿಗೆ ಶೇರ್ ಮಾಡಿಕೊಂಡ್ರೆ ಮನೆಯಲ್ಲಿ ದಟ್ಟ ದಾರಿದ್ರ್ಯ ಕಾಡುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಈಗ ಲಕ್ಷ್ಮೀ ದೇವಿಯ ಬಗ್ಗೆ ಒಂದು ಪ್ರಾಚೀನ ಕಥೆಯನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಮನೆಯಲ್ಲಿರುವಂತಹ ಗೃಹಿಣಿ ಯಾವ ವಸ್ತುಗಳನ್ನ ಸಹಾಯ ಕೇಳಿ ಬಂದವರಿಗೆ ನೀಡಬಾರದು ಅನ್ನೋದನ್ನ ಈ ಕಥೆಯಲ್ಲಿ ತಿಳಿಸಲಾಗಿದೆ. ಹಾಗಾದ್ರೆ ತಡಬೇಡ, ಕಥೆನ ಏಕಾಗ್ರತೆಯಿಂದ ಕೇಳಿ. ಬನ್ನಿ ಶುರು ಮಾಡೋಣ. ಒಂದು ಸುಂದರವಾದ ನಗರ. ಆ ನಗರದಲ್ಲಿ ಸುಕನ್ಯಾ ಅನ್ನುವಂಥ ಮಹಿಳೆ ತನ್ನ ಪತಿ, ಅತ್ತೆ ಮತ್ತು ಮಾವನೊಂದಿಗೆ ವಾಸ ಮಾಡ್ತಾ ಇದ್ಲು. ಆಕೆ ಅತ್ಯುತ್ತಮ ಪತ್ನಿಯಾಗಿದ್ಲು. ಯಾವಾಗ್ಲೂ ತನ್ನ ಮನೆ ಕೆಲಸವನ್ನ ಚೆನ್ನಾಗಿ ಮಾಡ್ತಾ ಇದ್ಲು. ಆಕೆ ದಯಾಳು ಸ್ವಭಾವದವಳಾಗಿದ್ಲು. ಯಾವಾಗ್ಲೂ ಇತರರಿಗೆ ಸಹಾಯ ಮಾಡ್ತಾ ಇದ್ಲು. ಸುಕನ್ಯಾಳ ಪತಿ ಒಬ್ಬ ಉದ್ಯಮಿ. ಅವನು ಧಾನ್ಯದ ಅಂಗಡಿಯನ್ನ ನಡೆಸ್ತಾ ಇದ್ದ. ಸುಕನ್ಯಾ ತನ್ನ ಗಂಡನನ್ನ ತುಂಬಾನೇ ಪ್ರೀತಿಸ್ತಾ ಇದ್ಲು. ಪ್ರತಿದಿನ ಸುಕನ್ಯಾ ಮುಂಜಾನೆ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿ, ಒಪ್ಪ ಓರಣ ಮಾಡಿ, ತುಳಸಿ ಗಿಡಕ್ಕೆ ನೀರನ್ನ ಅರ್ಪಿಸಿ ದೇವರಿಗೆ ಪೂಜೆ ಮಾಡ್ತಾ ಇದ್ಲು. ಬಳಿಕ ಮನೆಯ ಇತರೆ ಕೆಲಸವನ್ನ ಮಾಡ್ತಿದ್ಲು. ಈ ರೀತಿಯಾಗಿ ಆಕೆ ತನ್ನ ದಿನಚರಿಯನ್ನ ನಿರ್ವಹಿಸ್ತಾ ಇದ್ಲು. ಸುಕನ್ಯಾ ಯಾವತ್ತೂ ಯಾರನ್ನೂ ಅವಮಾನಿಸಿದವಳಲ್ಲ. ಎಲ್ಲರಿಗೂ ಗೌರವ ನೀಡುವಂತಹ ಹೆಣ್ಮಗಳು. ಅವಳನ್ನ ನೋಡಿದ ಎಲ್ಲರೂ ಈಕೆ ಸ್ವತಃ ಲಕ್ಷ್ಮೀ ದೇವಿಯ ರೂಪ ಅಂತ ಹೊಗಳ್ತಾ ಇದ್ರು. ಅಷ್ಟೇ ಅಲ್ಲ, ಸುಕನ್ಯಾ ಲೋಕೋಪಕಾರಿಗೂ ಆಗಿದ್ದು ತಮ್ಮ ಮನೆ ಬಾಗಿಲಿಗೆ ಬಂದ ಯಾರನ್ನೂ ಬರಿಗೈಯಲ್ಲಿ ಕಳಿಸ್ತಾ ಇರಲಿಲ್ಲ. ಹಸುವಿನಿಂದ ಬಂದವರಿಗೆ ಹೊಟ್ಟೆ ತುಂಬಾ ಊಟ ನೀಡ್ತಾ ಇದ್ಲು. ತನ್ನ ನೆರೆಹೊರೆಯವರಿಗೂ ಅಗತ್ಯವಿರೋರಿಗೂ ಸಾಕಷ್ಟು ಸಹಾಯ ಮಾಡ್ತಾ ಇದ್ಲು. ಹಾಗಾಗಿ ಆಕೆಯ ಸುತ್ತಲಿನ ಜನರು ಆಕೆಯನ್ನ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿ ಅಂತಾನೆ ಹೇಳ್ತಾ ಇದ್ರು. ಒಂದು ದಿನ ನೆರೆಮನೆಯ ಮಹಿಳೆಯೊಬ್ಳು ಸುಕನ್ಯಾ ಮನೆಗೆ ಬಂದು, ಮನೆಗೆ ಅತಿಥಿಗಳು ಬಂದಿದ್ದಾರೆ, ನಾನು ಅಡುಗೆ ಮಾಡ್ತಾ ಇದ್ದೇನೆ, ನನಗೆ ರೊಟ್ಟಿ ಪ್ಯಾನ್ ಲಟ್ಟಣಿಗೆ ಬೇಕು ಅಂತ ಅಂದ್ರಂತೆ. ನೀವು ಸ್ವಲ್ಪ ಸಮಯದವರೆಗೆ ಇದನ್ನ ಕೊಟ್ರೆ ನನಗೆ ಸಹಾಯವಾಗುತ್ತೆ, ಕೆಲಸ ಆದ ತಕ್ಷಣ ಹಿಂತಿರುಗಿಸ್ತೇನೆ ಅಂತ ಅಂದ್ಲು. ಕೂಡ್ಲೆ ಸುಕನ್ಯಾ ಆ ವಸ್ತುಗಳನ್ನ ಮಹಿಳೆಗೆ ನೀಡ್ತಾಳೆ. ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ಮಹಿಳೆ ಸುಕನ್ಯಾ ಮನೆಗೆ ಬಂದು, ನಮ್ಮ ಮನೆ ತುಂಬಾ ಕಸ ತುಂಬಿ ಕೊಳಕಾಗಿದೆ, ಸ್ವಚ್ಛಗೊಳಿಸೋದಕ್ಕೆ ನನ್ನ ಬಳಿ ಏನೂ ಇಲ್ಲ, ಹಾಗಾಗಿ ಪೊರಕೆ ಕೇಳೋದಕ್ಕೆ ಬಂದಿದ್ದೇನೆ, ನಿಮಗ್ ತೊಂದ್ರೆ ಇಲ್ಲ ಅಂತಂದ್ರೆ ಪೊರಕೆ ಕೊಡ್ತೀರಾ ಅಂತ ಅಂದ್ರಂತೆ. ಸುಕನ್ಯಾ ಹಿಂದೆ ಮುಂದೆ ಯೋಚನೆ ಮಾಡದೆ ಪೊರಕೆಯನ್ನ ಆ ಮಹಿಳೆಗೆ ಕೊಟ್ರು. ನಂತರ ಇನ್ನೊಬ್ಬ ಮಹಿಳೆ ಸುಕನ್ಯಾಳ ಮನೆಗೆ ಬಂದು, ನೀನು ತುಂಬಾ ಕರುಣಾಮಯಿ ಅನ್ನೋದು ಗೊತ್ತಿದೆ, ಅದಕ್ಕಾಗಿಯೇ ನಾನು ನಿನ್ನ ಬಳಿ ಸಣ್ಣ ಉಪಕಾರವನ್ನ ಕೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ, ಸಹೋದರಿ, ವರನ ಕುಟುಂಬ ನನ್ನ ಮಗಳನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ. ನನ್ನ ಬಳಿ ಧರಿಸೋದಕ್ಕೆ ಯಾವುದೇ ಆಭರಣಗಳಿಲ್ಲ, ಮಗಳ ಬಳಿ ಒಳ್ಳೆಯ ಬಟ್ಟೆನೂ ಇಲ್ಲ. ಹಾಗಾಗಿ ನೀನು ಒಳ್ಳೆಯ ಬಟ್ಟೆ ಮತ್ತು ಆಭರಣವನ್ನ ಸಾಲವಾಗಿ ಕೊಟ್ರೆ ವರನ ಕುಟುಂಬದವರು ಹೋದ ತಕ್ಷಣ ಅದನ್ನ ನಾನು ನಿನಗೆ ಹಿಂತಿರುಗಿಸ್ತೇನೆ ಅಂತ ಅಂದ್ರಂತೆ. ಈ ಮಾತಿಗೆ ಸುಕನ್ಯಾ, ಚಿಂತಿಸ್ಬೇಡಿ, ನಿಮ್ಮ ಮಗಳು ನನ್ನ ತಂಗಿಯಂತೆ, ಖಂಡಿತ ನಾನು ಅವಳಿಗೆ ಸಹಾಯ ಮಾಡ್ತೇನೆ ಅಂತ ಹೇಳ್ತಾ ಸುಕನ್ಯಾ ತನ್ನ ಆಭರಣಗಳು ಮತ್ತು ಬಟ್ಟೆಗಳನ್ನ ತಂದು ಸಹಾಯ ಬೇಡಿ ಬಂದಂತ ಮಹಿಳೆಗೆ ಕೊಡ್ತಾಳೆ. ಅವಳು ಸಂತೋಷದಿಂದ ಅವೆಲ್ಲವನ್ನು ತಗೊಂಡು ಹೋಗ್ತಾಳೆ. ಅಷ್ಟರಲ್ಲಾಗ್ಲೇ ಸಂಜೆಯಾಗಿರುತ್ತೆ. ಮಹಿಳೆಯೊಬ್ರು ಬಂದಾಗ ಸುಕನ್ಯಾ ಆ ಮಹಿಳೆಯ ಬಳಿ ಬಂದು, ನಿಮಗೆ ನಾನೇನು ಸಹಾಯ ಮಾಡ್ಲಿ ಅಂತ ಕೇಳ್ತಾಳೆ. ಆವಾಗ ಮಹಿಳೆ, ನನ್ನ ಮಗು ಹಸಿದಿದೆ, ಅವನಿಗೆ ಕೊಡೋದಕ್ಕೆ ನನ್ನ ಬಳಿ ಹಾಲಿಲ್ಲ, ಅದಕ್ಕಾಗಿ ನಾನು ನಿಮ್ಮಿಂದ ಹಾಲು ಕೇಳೋದಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾಳೆ. ಸುಕನ್ಯಾ ಇದಕ್ಕೆ ನಗ್ತಾ, ಇದು ಸಣ್ಣ ವಿಷಯ, ಇರಿ ಹಾಲ್ ತರ್ತೇನೆ ಅಂತ ಹೇಳ್ತಾ ಅಡುಗೆ ಮನೆಗೆ ಹೋಗಿ ಹಾಲ್ ತಂದ್ಕೊಡ್ತಾಳೆ. ಆ ಮಹಿಳೆಯು ಸಂತೋಷದಿಂದ ಮನೆಗೆ ತೆರಳ್ತಾಳೆ. ನಂತರ ಸುಕನ್ಯಾ ತನ್ನ ಮನೆ ಕೆಲಸದಲ್ಲಿ ಸಂತೋಷದಿಂದ ತೊಡಗ್ತಾಳೆ. ರಾತ್ರಿ ಆಗ್ತಾ ಇದ್ದಂತೆ ಅವಳ ಪತಿ ಮನೆಗೆ ಮರಳ್ತಾನೆ. ಸುಕನ್ಯಾ ತನ್ನ ಗಂಡನನ್ನ ಸ್ವಾಗತಿಸ್ತಾಳೆ. ಆ ರಾತ್ರಿ ದಂಪತಿಗಳು ಸಂತೋಷದಿಂದ ಮಲಗ್ತಾರೆ. ಮಾರನೇ ದಿನ ಬೆಳಗ್ಗೆ ಅವರಿಗೆ ಭರಸಿಡಿಲಿನಂತೆ ಕೆಟ್ಟ ಸುದ್ದಿಯೊಂದು ಬರುತ್ತೆ.
ಒಬ್ಬ ವ್ಯಕ್ತಿ ಸುಕನ್ಯಾಳ ಮನೆಗೆ ಓಡಿ ಬಂದು ಸುಕನ್ಯಾ ಗಂಡನಿಗೆ, ಸಹೋದರ, ನಿನ್ನೆ ರಾತ್ರಿ ಯಾರೋ ನಿಮ್ಮ ಅಂಗಡಿಯನ್ನ ದೋಚಿದ್ದಾರೆ, ಧಾನ್ಯವೇ ಉಳಿದಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿ ಭಯದಿಂದ ಸುಕನ್ಯಾ ಪತಿ ಅಂಗಡಿಗೆ ತೆರಳಿ ನೋಡಿದ್ರೆ ಅಂಗಡಿ ಖಾಲಿ ಖಾಲಿ. ಇದನ್ನ ಕೇಳಿ ಸುಕನ್ಯಾ ದುಃಖದಿಂದ ಅಳ್ತಾಳೆ. ಜೊತೆಗೆ ಗಂಡನಿಗೆ ಸಮಾಧಾನ ಮಾಡ್ತಾ, ಚಿಂತಿಸಬೇಡಿ, ನಮ್ಮ ಮನೆಯಲ್ಲಿ ಹೆಚ್ಚಿನ ಸಂಪತ್ತು ಇದೆ, ನೀವು ಅದರೊಂದಿಗೆ ನಿಮ್ಮ ಹೊಸ ವ್ಯಾಪಾರವನ್ನ ಪ್ರಾರಂಭಿಸಬಹುದು ಅಂತ ಹೇಳ್ತಾಳೆ. ಆದ್ರೆ ಸುಕನ್ಯಾ ತನ್ನ ಸಂಪತ್ತನ್ನ ಪರಿಶೀಲಿಸುವುದಕ್ಕೆ ಹೋದಾಗ ಅದು ಕೂಡ ಸಂಪೂರ್ಣವಾಗಿ ಖಾಲಿಯಾಗಿರೋದು ಗೊತ್ತಾಗುತ್ತೆ. ಆಭರಣಗಳನ್ನ ಪರಿಶೀಲಿಸಲು ಹೋದ್ರೆ ಅದು ಕೂಡ ಕಳುವಾಗಿದೆ. ಇದನ್ನ ನೋಡಿದ ಸುಕನ್ಯಾ ದುಃಖದಿಂದ ಕುಸಿತಾಳೆ. ಇದರಿಂದ ಕೋಪಗೊಂಡ ಸುಕನ್ಯಾಳ ಗಂಡ, ಸುಕನ್ಯಾ, ನಿಜ ಹೇಳು, ನಮ್ಮ ಮನೆಯೊಳಗಿನ ಎಲ್ಲಾ ಹಣ ಮತ್ತು ಆಭರಣಗಳು ಎಲ್ಲಿಗೆ ಹೋದವು ಅಂತ ಪ್ರಶ್ನಿಸ್ತಾನೆ. ಆದ್ರೆ ಸುಕನ್ಯಾ ಮಾತ್ರ, ಇಲ್ಲ, ನಾನು ಮನೆಯಲ್ಲಿಯೇ ಇದ್ದೆ, ಆಭರಣ ಸಂಪತ್ತು ಎಲ್ಲಿ ಹೋಯ್ತು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇದಕ್ಕೆ ಸುಕನ್ಯಾ ಗಂಡ ಕೋಪದಿಂದ, ನೀನು ಮನೆಗೆ ಎಲ್ಲರನ್ನೂ ಬರಮಾಡ್ಕೊಂಡು ಅವರಿಗೆ ಬೇಕಾಗಿದ್ದನ್ನೆಲ್ಲ ನೀಡಿದ ಪರಿಣಾಮ ಯಾರೋ ಬಂದು ಸಂಪತ್ತನ್ನ ಕೊಳ್ಳೆ ಹೊಡೆದಿದ್ದಾರೆ ಅಂತ ಕೋಪದಿಂದ ಹೇಳ್ತಾನೆ. ಅತ್ತೆ ಕೂಡ ಬಂದು, ಮನೆಯಲ್ಲಿಯೂ ಎಲ್ಲಾ ವಸ್ತುಗಳನ್ನ ಯೋಚನೆ ಮಾಡದೆ ನೆರೆಹೊರೆಯವರಿಗೆ ಕೊಡು, ಅವ್ರು ಬಂದು ನಮ್ಮ ಎಲ್ಲಾ ವಸ್ತುಗಳನ್ನ ಕದ್ದು ಪರಾರಿ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎಲ್ಲ ನಿಂದನೆಗಳನ್ನ ಕೇಳಿದ ನಂತರ ಸುಕನ್ಯಾ ತನ್ನ ಗಂಡನಿಗೆ, ಚಿಂತಿಸಬೇಡಿ, ನಾನು ನನ್ನ ಕೆಲವು ಆಭರಣಗಳನ್ನ ನೆರೆಯ ಮಹಿಳೆಗೆ ಕೊಟ್ಟಿದ್ದೇನೆ, ನಾನು ಅದನ್ನ ಅವಳಿಂದ ಪಡೆದು ತರ್ತೇನೆ ಅಂತ ಹೇಳ್ತಾ ಪಕ್ಕದ ಮನೆಗೆ ಹೋದ್ರೆ ಅಲ್ಲಿ ಯಾರೂ ಇರೋದೇ ಇಲ್ಲ. ಆ ಬಡ ಮಹಿಳೆ ಸುಕನ್ಯಾ ಚಿನ್ನಾಭರಣಗಳೊಂದಿಗೆ ಪರಾರಿಯಾಗಿರ್ತಾಳೆ. ಸುಕನ್ಯಾ ನಿರಾಶೆಯಿಂದ ಮನೆಗೆ ಮರಳ್ತಾಳೆ. ಕೋಪದಿಂದ ಗಂಡ, ನಿನ್ನ ದಾನ ಮಾಡುವ ಸ್ವಭಾವದಿಂದ ನಮ್ಮ ಮನೆಯ ಸಂಪತ್ತು, ಸಮೃದ್ಧಿ ಎಲ್ಲವೂ ನಷ್ಟವಾಯಿತು, ನೀನು ಈಗ್ಲೇ ಈ ಮನೆಯನ್ನ ಬಿಟ್ಟು ಹೋಗುವಂತಾನೆ. ಆಕೆ ಎಷ್ಟೇ ಅಂಗಲಾಚಿದ್ರೂ ಗಂಡ ಕೇಳೋದೇ ಇಲ್ಲ. ಇದರಿಂದ ನೊಂದು ಕಣ್ಣೀರಿಡ್ತಾ ಸುಕನ್ಯಾ ಲಕ್ಷ್ಮೀ ದೇವಸ್ಥಾನಕ್ಕೆ ತೆರಳಿ, ದೇವಿ, ನನ್ನಿಂದ ತಪ್ಪಾದದ್ದು ಎಲ್ಲಿ? ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋದಕ್ಕೆ ಹೋಗಿ ಕೊನೆಗೆ ನಾನೇ ಕಷ್ಟಕ್ಕೆ ಸಿಲುಕಿದೆ. ಪ್ರತಿದಿನ ನಿನ್ನನ್ನು ಪೂಜೆ ಮಾಡಿದ್ರೂ ತೊಂದರೆ ತಪ್ಪಲೇ ಇಲ್ವಲ್ಲ ಅಂತ ಕೇಳ್ತಾಳೆ. ನಂತರ ಪ್ರಾಣ ಕಳೆದುಕೊಳ್ಳೋದಕ್ಕೆ ನದಿಯ ಬಳಿ ಬಂದು, ಲಕ್ಷ್ಮೀದೇವಿ, ನನ್ನನ್ನ ಕ್ಷಮಿಸು, ಗಂಡನಿಲ್ಲದೆ ಬಾಳೋದು ಕಷ್ಟ ಅಂತ ಹೇಳ್ತಾ ಇನ್ನೇನು ನದಿಗೆ ಹಾರಬೇಕು ಅನ್ನುವಷ್ಟರಲ್ಲಿ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾಗ್ತಾಳೆ. ದೇವಿಯನ್ನ ನೋಡಿ ಸುಕನ್ಯಾ ಸಂತೋಷಗೊಳ್ತಾಳೆ. ಆಗ ಲಕ್ಷ್ಮೀದೇವಿಯು, ಸುಕನ್ಯಾ, ನೀನೇನು ಮಾಡಲು ಹೊರಟಿರುವೆ ಅಂತಂದಾಗ ಸುಕನ್ಯಾ ಆತ್ಮಹತ್ಯೆ ಮಾಡಿಕೊಳ್ಳೋದು ತಪ್ಪು ಅಂತ ಗೊತ್ತಿದೆ, ಆದ್ರೆ ಗಂಡ ಮನೆಯಿಂದ ಹೊರಗಡೆ ಹಾಕಿಯಾಗಿದೆ, ಇನ್ನೇನು ಮಾಡ್ಲಿ, ನಾನು ಮಾಡಿದ ತಪ್ಪು ಏನು ಅಂತ ತಿಳಿತಾ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಲಕ್ಷ್ಮೀದೇವಿ, ಓ ಮಗಳೇ, ಗಮನ ಇಟ್ಟು ಕೇಳು, ನಾನು ನಿನಗೆ ಕೆಲವು ವಸ್ತುಗಳ ಬಗ್ಗೆ ಹೇಳ್ತೇನೆ. ಯಾವುದೇ ಮಹಿಳೆ ಅವುಗಳನ್ನ ಬೇರೆಯವರಿಗೆ ನೀಡಬಾರದು. ಅದನ್ನ ಯಾರು ಕೊಡ್ತಾರೋ ಆ ಮನೆಯಲ್ಲಿ ನಾನು ನೆಲೆಸೋದಿಲ್ಲ. ಜೊತೆಗೆ ಅದನ್ನ ಇತರರಿಗೆ ಕೊಟ್ಟವರ ಮನೆಯಲ್ಲಿ ಸಂಪತ್ತು ನಷ್ಟವಾಗುವಂತೆ ಮಾಡ್ತೇನೆ ಅಂದ್ರಂತೆ. ಸುಕನ್ಯಾ ಆ ವಸ್ತುಗಳು ಯಾವುವು ಅಂತ ಕೇಳಿದಾಗ ಲಕ್ಷ್ಮೀದೇವಿ, ಮೊದಲ ವಸ್ತು ಅಂತಂದ್ರೆ ಚಪಾತಿ ಲಟ್ಟಿಸುವಂತಹ ಲಟ್ಟಣಿಗೆ ಮತ್ತು ಚಪಾತಿ ಕಾಯಿಸುವಂತಹ ಪ್ಯಾನ್. ಇವುಗಳು ಅಡುಗೆ ಮನೆಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಹೊಂದಿರೋದ್ರಿಂದ ಅದನ್ನ ಯಾರಿಗೂ ಯಾವತ್ತೂ ನೀಡಬಾರದು. ಇದರಿಂದ ಆ ವಸ್ತು ಅಶುದ್ಧವಾಗುತ್ತೆ, ಜೊತೆಗೆ ಅಶುಭ ಫಲ ದೊರೆಯುತ್ತೆ ಅಂತ ಹೇಳ್ತಾರೆ. ಎರಡನೇದಾಗಿ, ಮನೆಯಲ್ಲಿದ್ದ ಪೊರಕೆಯನ್ನ ಯಾರಿಗೂ ಕೊಡಬಾರದು. ಪೊರಕೆಯಲ್ಲಿ ನಾನು ವಾಸಿಸ್ತೇನೆ. ಪೊರಕೆ ನನಗೆ ತುಂಬಾ ಪ್ರಿಯವಾದ ವಸ್ತು. ನೀವು ಅದನ್ನ ಬೇರೆಯವರಿಗೆ ಕೊಟ್ರೆ ಲಕ್ಷ್ಮಿ ಆ ಮನೆಯಲ್ಲಿರೋದಕ್ಕೆ ಸಾಧ್ಯನಾ? ಮನೆಯನ್ನ ಸ್ವಚ್ಛಗೊಳಿಸೋದಕ್ಕೆ ಪೊರಕೆಯನ್ನ ಬಳಸಲಾಗುತ್ತೆ. ಶುಚಿತ್ವ ಇರುವಲ್ಲಿ ನಾನು ವಾಸಿಸ್ತೇನೆ. ಹಾಗಾಗಿ ಪೊರಕೆ ಯಾರಿಗೂ ನೀಡಬಾರದು, ಕಾಲಲ್ಲಿ ಮೆಟ್ಟಲೂಬಾರದು ಅಂತ ಹೇಳಿ ಹಾಗೆ ಮಾಡಿದ್ರೆ ನಾನು ಅಲ್ಲಿ ಇರಲ್ಲ ಅಂತಾರೆ ಲಕ್ಷ್ಮಿ. ಇನ್ನು ಮೂರನೇದಾಗಿ, ಒಬ್ಬ ಮಹಿಳೆ ತನ್ನ ಆಭರಣಗಳನ್ನ ಎಂದಿಗೂ ಇನ್ನೊಬ್ಬ ಮಹಿಳೆಗೆ ನೀಡಬಾರದು. ಲಕ್ಷ್ಮಿಯಾದ ನಾನು ಯಾವಾಗ್ಲೂ ಆಭರಣಗಳಲ್ಲಿ ವಾಸಿಸ್ತೇನೆ. ಅದರಲ್ಲೂ ವಿವಾಹಿತ ಮಹಿಳೆ ತನ್ನ ಆಭರಣಗಳನ್ನ ಯಾವತ್ತೂ ಇತರರಿಗೆ ನೀಡಬಾರದು. ತನ್ನ ಆಭರಣಗಳನ್ನ ಇತರರಿಗೆ ನೀಡುವ ಮಹಿಳೆ ತನ್ನ ಜೀವನದಲ್ಲಿ ದೊಡ್ಡ ದುರಾದೃಷ್ಟವನ್ನ ಎದುರಿಸ್ತಾಳೆ ಅಂತಾರೆ ಲಕ್ಷ್ಮೀದೇವಿ. ಇನ್ನು ನಾಲ್ಕನೆಯದಾಗಿ, ವ್ಯಕ್ತಿ ಯಾರೇ ಆಗಿರಲಿ ಸಂಜೆಯ ನಂತರ ಬಿಳಿ ಬಣ್ಣದ ವಸ್ತುಗಳನ್ನ ಎಂದಿಗೂ ದಾನ ಮಾಡಬಾರದು. ಸಂಜೆ ಹಾಲು ದಾನ ಮಾಡಿದ್ರೆ ದುರಾದೃಷ್ಟ ನಿಮ್ಮನ್ನ ಅರಿಸಿ ಬರುತ್ತೆ ಅಂತಾರೆ ಮಹಾಲಕ್ಷ್ಮಿ. ನಂತರ ದೇವಿಯ ಆಶೀರ್ವಾದದಿಂದ ಸುಕನ್ಯಾ ಕಳೆದುಕೊಂಡಿದ್ದನ್ನೆಲ್ಲ ವಾಪಸ್ ಪಡಿತಾಳೆ.
ಸುಕನ್ಯಾ ಗಂಡನ ಕ್ಷಮೆ ಕೇಳಿ ಆಕೆಯನ್ನ ಮನೆಗೆ ಸೇರಿಸ್ತಾನೆ. ಅಲ್ಲಿಗೆ ಕಥೆ ಸುಖಾಂತ್ಯವನ್ನ ಕಾಣುತ್ತೆ. ಆದರೆ ವೀಕ್ಷಕರೇ, ಇದು ಕೇವಲ ಕಥೆ ಅಲ್ಲ, ಇದು ಪ್ರತಿಯೊಬ್ಬರಿಗೂ ಕಿವಿಮಾತು. ನೀವು ಕೂಡ ಯಾವುದೇ ಕಾರಣಕ್ಕೂ ಈ ವಸ್ತುಗಳನ್ನ ದಾನದ ರೂಪದಲ್ಲಿ ಅಥವಾ ಸಾಲದ ರೂಪದಲ್ಲಿ ಯಾರಿಗೂ ನೀಡಬೇಡಿ. ನೀಡಿ ನಂತರ ಕೊರಗಬೇಡಿ. ವೀಕ್ಷಕರೇ, ನೋಡಿದ್ರಲ್ವಾ, ಈ ವಸ್ತುಗಳನ್ನ ಬೇರೆಯವರೊಂದಿಗೆ ಶೇರ್ ಮಾಡಿಕೊಂಡ್ರೆ ಮನೆಯಲ್ಲಿ ದಟ್ಟ ದಾರಿದ್ರ್ಯ ಕಾಡುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.